ಸುಮಾರು ಒಂದು 2 ವರ್ಷಗಳ ಕಾಲ ಶೂಟ್ ಮಾಡಿದ್ವಿ. ಸೊ 2.5 ವರ್ಷಗಳ ಕಾಲ ಶೂಟ್ ಮಾಡಿದ್ದೀವಿ. ಚೇಂಜ್ ಓವರ್ಗಳಿದ್ವು. ಅದೇ ಆಗಲೇ ಹೇಳಿದಾಗೆ ಭಾಳಷ್ಟು ಚೇಂಜ್ ಓವರ್ಗಳಿದ್ವು. ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು. ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತು ಕೂದಲು ಎಲ್ಲ ನಂದೇ ಗಡ್ಡ ಕೂದಲು, ಅದು ಅಂಟಿಸಿರೋದಲ್ಲ. ಸೊ ಅದನ್ನು ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು. ಮತ್ತು ಕಾಲೇಜ್ ಗೆಟಪ್ ಆಗಬೇಕಾಗಿತ್ತು. ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡನ್ನು ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದಮೇಲೆ ಮಾಡಿತ್ತು ಸೀಕ್ವೆನ್ಸ್ ಅದು. ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು. ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು. ಆ್ಯಂಡ್ ಕೆಲವು ಕಡೆ ಲೊಕೇಶನ್ಸ್ಗಳು ನಮಗೆ ಬೇಕಾದಂಥ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಹೀಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತು ಸಿನಿಮಾ. ಈ ಸಿನಿಮಾ ಲವ್ ಸ್ಟೋರಿ, ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ಥರ ಕಾಣುತ್ತೆ. ಲವ್ ಸ್ಟೋರಿನ ಖಂಡಿತವಾಗ್ಲೂ ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಅಷ್ಟೇನಾ? ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀವಿ. ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಇರೋದಿಲ್ಲ. ತಂದೆ ಮಗನ ಬಾಂಧವ್ಯ ಆಗಿರ್ಬೋದು, ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇಟ್ ಈಸ್ ಒಂದು ಲೈಫ್ನ ಕತೆ, ಒಂದು ಜರ್ನಿಯ ಕತೆ. ನೀವು ಹೇಳಿದಂಥ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ. ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ. ನಾವಿಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಅದಕ್ಕೆ ಟ್ಯಾಗ್ಲೈನ್ ಕೂಡ ನಾವು ಹಾಕಿದ್ದೀವಿ, KTM ರೈಸ್ ಇನ್ ಲವ್ ಅಂತ. ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ. ನೀವು ಇಡೀ ಸಿನಿಮಾ ನೋಡಿದಾಗ, ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್.